ನಮಸ್ಕಾರ. ಶ್ರೀ ರಾಮಾವತಾರದ ಮುಂದುವರೆದ ಭಾಗ. ಲವಣಾಸುರನ ವಧೆ. ಒಮ್ಮೆ ಶ್ರೀರಾಮಪ್ರಭು ಸಭೆಯಲ್ಲಿ ಸಹೋದರರೊಂದಿಗೆ ಕುಳಿತಿರುವಾಗ ಕೆಲವು ಮುನಿಗಳು ಆಗಮಿಸಿದರು. ಅವರನ್ನು ಒಳಗೆ ಶ್ರೀರಾಮನು ಬರಮಾಡಿಕೊಂಡು ಕುಳ್ಳಿರಿಸಿ ಶಾಂತ ಚಿತ್ತದಿಂದ ಅವರ ಕಷ್ಟಗಳನ್ನು ಕೇಳಿಕೊಂಡನು. ಋಷಿಗಳ ಮಾತಿಗೆ ಮನ್ನಣೆ ಕೊಟ್ಟು ಮಧುವನದಲ್ಲಿ ಮಧು ದೈತ್ಯನ ಮಗನಾದ ಲವಣಾಸುರನನ್ನು ಸಂಹರಿಸಿ ಬರಲು 3 ಸಹೋದರರು ಕಾದು ನಿಂತಿದ್ದರು. ಅವರಲ್ಲಿ ಶತ್ರುಘ್ನನು ಮುಂದೆ ಬಂದು, ಪ್ರಭೋ, ನಾನು ತಮ್ಮ ಸೇವೆಯನ್ನು ಸ್ವಲ್ಪವೂ ಮಾಡಿಲ್ಲ, ಆದ್ದರಿಂದ ಈ ಸೇವೆ ಮಾಡಲು ಅಪ್ಪಣೆಯನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸಿದನು. ಅದನ್ನು ಶ್ರೀರಾಮಚಂದ್ರನು ಅಂಗೀಕರಿಸಿ ಅವನಿಗೆ ಹೇಳಿದನು, ಈ ಬಾಣವನ್ನು ನಾನು ಸಿದ್ಧಪಡಿಸಿದ್ದೇನೆ. ಇದೇ ಬಾಣದಿಂದ ಮಧು ದೈತ್ಯನನ್ನು ಸಂಹರಿಸಿದ್ದೇನೆ. ಅವನ ಮಗನಿಗೂ ಇದೇ ಬಾಣವನ್ನು ಪ್ರಯೋಗಿಸು ಎಂದು ಹೇಳಿ ಅವನ ಮೈದಡವಿ ಪ್ರೀತಿಯಿಂದ ಯುದ್ಧಕ್ಕೆ ಕಳಿಸಿಕೊಟ್ಟನು. ಮುಂದೆ ಸೈನ್ಯ ಹೋಯಿತು. ಹಿಂದಿನಿಂದ ಶತ್ರುಘ್ನನು ಮುನಿಗಳು ಹೊರಟರು. ವಾಲ್ಮೀಕಿ ಆಶ್ರಮಕ್ಕೆ ಶತ್ರುಘ್ನನು ಬಂದನು. ಅಲ್ಲಿ ತನ್ನ ಅಣ್ಣನ ಮಕ್ಕಳಾದ ಲವಕುಶರು ಹೇಳುತ್ತಿದ್ದ ರಾಮಾಯಣ ಕಥೆಯನ್ನು ಕೇಳಿ ನಲಿದಾಡಿದನು. ಅಲ್ಲಿಂದ ಯಮುನಾ ತೀರಕ್ಕೆ ಹೋದರು. ಅಲ್ಲಿ ಚ್ಯವನ ಋಷಿಗಳು ಲವಣಾಸುರನ ಸಾಮರ್ಥ್ಯವನ್ನು ತಿಳಿಸಿದರು. ಮಧುವನಕ್ಕೆ ಶತ್ರುಘ್ನನು ಬಂದು ಧನುರ್ಧಾರಿಯಾಗಿ ಲವಣಾಸುರನನ್ನು ಕಾಯುತ್ತಾ ನಿಂತನು. ಮಧ್ಯಾಹ್ನವಾಯಿತು. ಲವಣಾಸುರನು ಬಂದು ಶತ್ರುಘ್ನನನ್ನು ತಿನ್ನುವೆನೆಂದು ಹೇಳಿದನು. ಜಂಬ ಕೊಚ್ಚದೆ ಯುದ್ಧಕ್ಕೆ ಬಾ ಎನ್ನಲು ಲವಣಾಸುರನು ಒಂದು ದೊಡ್ಡ ಮರವನ್ನು ಕಿತ್ತು ಶತ್ರುಘ್ನನ ಮೇಲೆ ಎರಗಿದನು. ಆಗ ಅವನು ಮೂರ್ಛಿತನಾದನು. ಕೊನೆಗೆ ಎಚ್ಚರವಾದ ಕೂಡಲೇ ರಾಮದೇವರು ಕೊಟ್ಟ ಬಾಣವನ್ನು ಧನುಸ್ಸಿಗೆ ಹೂಡಿ ಲವಣಾಸುರನ ಮೇಲೆ ಬಿಟ್ಟನು. ಅವನನ್ನು ಆ ಬಾಣವು ಸಂಹರಿಸಿ ಭೂಮಿಯಲ್ಲಿ ಪ್ರವೇಶಿಸಿ ಪಾತಾಳ ಲೋಕ ಕಂಡಿತು. ಅಲ್ಲಿಂದ ಹಿಂದಿರುಗಿ ರಾಮನ ಕೈವಶವಾಯಿತು. ಶತ್ರುಘ್ನನು ಮಧುರಾಪುರವನ್ನು ಹೊಕ್ಕು ಅಲ್ಲಿ 12 ವರ್ಷಗಳ ಕಾಲ ಕಳೆದನು. ಶತ್ರುಘ್ನನು ಇದೇ ಸಮಯಕ್ಕೆ ಮಧುವನಕ್ಕೆ ಬಂದ ಮೇಲೆ ಸೀತಾದೇವಿಗೂ ಶ್ರೀರಾಮಚಂದ್ರನಿಗೂ ಲೋಕದೃಷ್ಟಿಯಿಂದ ಅಗುಲುವಿಕೆಯು ಏರ್ಪಟ್ಟು ವಾಲ್ಮೀಕಿಯ ಆಶ್ರಮದ ಬಳಿ ಗರ್ಭವತಿಯಾದ ಸೀತೆಯು ಇರುವ ಸಂದರ್ಭ ಬಂದೊದಗಿತ್ತು. ಋಷಿವರ್ಯರು ಶ್ರೀರಾಮಚಂದ್ರನ ಪರಮ ಭಕ್ತರಾದ್ದರಿಂದ ಅವನ ಧರ್ಮಪತ್ನಿಯನ್ನು ಮಗಳೆಂದು ಭಾವಿಸಿ ತನ್ನ ಆಶ್ರಮದಲ್ಲಿಟ್ಟುಕೊಂಡು ಅವಳನ್ನು ಕಾಪಾಡಿದರು. ಅವಳಿಂದ ಹುಟ್ಟಿದ ಪುತ್ರರು ರಾಮನ ಪುತ್ರರು. ಪರಾಕ್ರಮಿಗಳು, ನಿಪುಣರೆಂಬ ವಾರ್ತೆಯನ್ನು ಅಯೋಧ್ಯೆಗೆ ಮರಳಿ ಹೊರಡುವಾಗ ಶತ್ರುಘ್ನನಿಗೆ ತಿಳಿದಿದ್ದರೂ ಅವನು ತನ್ನ ಸೈನ್ಯಕ್ಕೆ ಅರ್ಹಲಿಲ್ಲ. ಪಟ್ಟಣಕ್ಕೆ ಬರುತ್ತಿರುವ ಶತ್ರುಘ್ನನನ್ನು ಅಣ್ಣನಾದ ಶ್ರೀರಾಮಚಂದ್ರನು ಆಲಂಗಿಸಿ, ಮಗು, ನೀನು ಆ ಮಧುರಾ ಪಟ್ಟಣದಲ್ಲಿದ್ದು ರಾಜ್ಯದ ಆಡಳಿತವನ್ನು ಸಾಗಿಸುವುದೇ ನನ್ನ ಸೇವೆ. ಕೇವಲ ನನ್ನ ಮುಂದೆಯಾಗಲಿ ನನ್ನ ಸಮೀಪದಲ್ಲಿರುವುದಾಗಲಿ ನನಗೆ ತೃಪ್ತಿಯನ್ನುಂಟು ಮಾಡಲಾರದೆಂದು ಹೇಳಿ ಪುನಃ ಅವನನ್ನು ಅಲ್ಲಿಗೆ ಕಳುಹಿಸಿಕೊಟ್ಟನು. ಒಬ್ಬ ಬ್ರಾಹ್ಮಣ ಕುಮಾರನು ತನ್ನ ತಂದೆಯು ಮುದುಕನಾಗಿರುವಾಗ ಸತ್ತನು. ಆದ್ದರಿಂದ ಆ ಮುದುಕನು ಶ್ರೀರಾಮಚಂದ್ರನ ಬಳಿ ಬಂದು ಅತ್ತನು. ಇದಕ್ಕೆ ಕಾರಣವೇನೆಂದು ವಿಚಾರಿಸಲಾಗಿ ಶ್ರೀರಾಮಚಂದ್ರನು ಲಕ್ಷ್ಮಣನ ಕಡೆಗೆ ನೋಡಿದನು. ಲಕ್ಷ್ಮಣನು ಬ್ರಾಹ್ಮಣನನ್ನು ಸಮಾಧಾನಪಡಿಸಿದನು. ಶ್ರೀರಾಮನು ಪುಷ್ಪಕ ವಿಮಾನವನ್ನೇರಿ ಪೂರ್ವ, ಪಶ್ಚಿಮ, ಉತ್ತರ ದಿಕ್ಕುಗಳನ್ನು ಪರಿಶೀಲಿಸಿದನು. ಆಮೇಲೆ ದಕ್ಷಿಣ ದಿಕ್ಕಿನಲ್ಲಿ ಶೈವಾಲವೆಂಬ ಪರ್ವತದಲ್ಲಿ ತಲೆಯನ್ನು ಕೆಳಗೆ ಮಾಡಿ ಕಾಲುಗಳನ್ನು ಮೇಲೆ ಮಾಡಿಕೊಂಡು ಒಬ್ಬನು ರುದ್ರದೇವನಾಗಬೇಕೆಂಬ ದುರಾಶೆಯಿಂದಲೂ ತಾನೇ ಪಾರ್ವತಿಯೊಡನೆ ವಿಹರಿಸಬೇಕೆಂಬ ಕಾಮಾಂಧತೆಯಿಂದಲೂ ತಪಸ್ಸನ್ನು ಮಾಡುತ್ತಿದ್ದನು. ಅವನನ್ನು ಶ್ರೀರಾಮಚಂದ್ರನು, ನೀನು ಯಾರು, ನಿನ್ನ ಹೆಸರೇನು ಎಂದು ಕೇಳಲಾಗಿ ಅವನು ತನ್ನ ಹೆಸರು ಶಂಭೂಕನೆಂದು ಪಾರ್ವತಿಯ ಪತಿಯಾಗಬೇಕೆಂಬ ದುಷ್ಟ ಬುದ್ಧಿಯನ್ನು ವ್ಯಕ್ತ ಮಾಡಿದನು. ಕೂಡಲೇ ಖಡ್ಗದಿಂದ ಅವನ ಶಿರಸ್ಸನ್ನು ಶ್ರೀರಾಮಚಂದ್ರನು ಹಾರಿಸಿದನು. ಇಂದ್ರಾದಿ ದೇವತೆಗಳು ಅಲ್ಲಿಗೆ ಬಂದು ಪಾರಿಜಾತ ಕುಸುಮಗಳನ್ನು ಶ್ರೀರಾಮ ಲಕ್ಷ್ಮಣರ ಮೇಲೆ ಸುರಿದರು. ಬ್ರಾಹ್ಮಣ ಕುಮಾರನು ಬದುಕಿದನು. ಆಮೇಲೆ ಶ್ರೀರಾಮನು ಅಗಸ್ತ್ಯರ ಆಶ್ರಮಕ್ಕೆ ಬಂದನು. ಅವರಿಂದ ಪೂಜಿತನಾದನು. ಅಗಸ್ತ್ಯರು ಒಂದು ರತ್ನಮಾಲೆಯನ್ನು ಶ್ರೀರಾಮನಿಗೆ ಕೊಟ್ಟರು. ಅದೇಕೆ ಕೊಟ್ಟರು ಎಂಬುದಾಗಿ ಪ್ರಶ್ನೆ ಉದ್ಭವಿಸುತ್ತಿದೆ. ಹಿಂದಕ್ಕೆ ವಿದರ್ಭ ದೇಶದಲ್ಲಿ ಶ್ವೇತರಾಜನಿದ್ದನು. ಅವನು ಅನೇಕ ಯಜ್ಞಗಳನ್ನು ಮಾಡಿದನು, ಆದರೆ ಅನ್ನದಾನ ಮಾಡಲಿಲ್ಲ. ಅದರಿಂದ ಅವನಿಗೆ ಹಸಿವೆ, ನೀರಡಿಕೆಗಳು ತೊಂದರೆ ಕೊಡತೊಡಗಿದವು. ಅದಕ್ಕೋಸ್ಕರ ಅವನು ಆ ತೊಂದರೆಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕಾಗಿ ಬ್ರಹ್ಮದೇವರ ಸಂದರ್ಶನಕ್ಕೆ ಹೋದನು. ಅವರು ಒಂದು ರತ್ನಮಾಲೆಯನ್ನು ಕೊಟ್ಟರು ಹಾಗೂ ಹೇಳಿದರು, ಈ ಮಾಲೆಯನ್ನು ಅಗಸ್ತ್ಯರು ನಿನ್ನಲ್ಲಿಗೆ ಬಂದಾಗೆ ಅವರಿಗೆ ಕೊಟ್ಟು ಪ್ರಾರ್ಥಿಸಿಕೊಳ್ಳಬೇಕು. ಅದೇನೆಂದರೆ, ಪೂಜ್ಯರೇ, ರಾಮದೇವನು ತಮ್ಮಲ್ಲಿಗೆ ಬರಲಿದ್ದಾನೆ. ಆ ವಿಭೂತಿ ಪುರುಷನಿಗೆ ಮಾಲೆಯನ್ನು ಸಮರ್ಪಿಸುವುದಾಗಬೇಕು. ಪ್ರಕೃತದಲ್ಲಿ ರಾಮದೇವನಿಗೆ ಸಮರ್ಪಿತವಾಯಿತು. ಶ್ವೇತರಾಜನಿಗೆ ಹಸಿವೆ, ನೀರಡಿಕೆಗಳ ಬಾಧೆಯು ಕಡಿಮೆಯಾಯಿತು.
ಮುಂದೆ ಅವನಿಗೆ ಮೋಕ್ಷಕ್ಕೆ ಹೋಗಲು ಸುಲಭವಾದ ಮಾರ್ಗ ತೆರೆದಂತಾಯಿತು. ಸುರಾಣಕರ ಅಪಪ್ರಚಾರ. ಇಂತಹ ಆದರ್ಶ ಸಾರ್ವಭೌಮನು ರಾಜ್ಯವಾಳುತ್ತಿದ್ದರೂ ಅವನ ವಿಷಯವಾಗಿ ನಿಂದೆಯೂ ಕೇಳಿಬರುತ್ತಿತ್ತು. ಹೀಗೇಕೆ? ಇದಕ್ಕೆ ಉತ್ತರವನ್ನು ಸುರಾಣಕರೆಂಬ ದೈತ್ಯರು ಕೊಟ್ಟಿದ್ದಾರೆ. ಅವರ ಯೋಗ್ಯತೆಯು ಮುಕ್ತಿಯನ್ನು ಪಡೆಯುವುದಾಗಿರದೆ ನರಕವನ್ನು ಪಡೆಯಲು ಅರ್ಹವಾಗಿತ್ತು. ಆದರೂ ಅವರು ಮುಕ್ತಿಯನ್ನು ಬಯಸಿ ಬ್ರಹ್ಮದೇವನನ್ನು ತೃಪ್ತಿಪಡಿಸಿ ವರ ಪಡೆದರು. ಅದನ್ನರಿತ ಸೀತಾದೇವಿಯು ಶ್ರೀರಾಮದೇವನ ಆಜ್ಞೆಯಿಂದ ಆ ಸುರಾಣಕರಿಗೆ ವಿಪರೀತ ಜ್ಞಾನ ಉಂಟಾಗುವಂತೆ ಮಾಡಿದಳು. ಅದರ ಫಲವಾಗಿ ಆ ದೈತ್ಯರು ಅಪಪ್ರಚಾರದ ಕಾರ್ಯಗಳನ್ನು ಕೈಗೊಂಡರು. ರಾಮನೊಬ್ಬ ಸಾಮಾನ್ಯ ಮನುಷ್ಯ, ಸೀತೆಯು ಸಾಮಾನ್ಯಳು. ಪರಪುರುಷರ ಮನೆಯಲ್ಲಿ ಸುಮಾರು 1 ವರ್ಷದವರೆಗೆ ವಾಸಿಸಿರುವ ತರುಣಿಯಾದ ಸೀತೆಯನ್ನು ಮನೆಗೆ ಸೇರಿಸಿಕೊಂಡಿರುವ ರಾಮನಿಗೆ ಮಾನವಿದೆಯೇ ಮುಂತಾದ ಗುಣಗಳ ನಿಂದಕರಾದರು. ರಾಜನೇ ಇಂತಹ ಅನೀತಿಯನ್ನು ಅನುಸರಿಸಿದರೆ ಪ್ರಜೆಗಳೇಕೆ ಅನುಸರಿಸಬಾರದು? ಹೀಗೆ ಪಟ್ಟಣದ ವಾರ್ತೆಯನ್ನು ರಾಮಚಂದ್ರ ಪ್ರಭುವಿನ ಗುಪ್ತಚಾರನಾದ ಭದ್ರನೆಂಬುವನು ಹೇಳಿದನು. ಮರುದಿನ ರಾಮಚಂದ್ರನು ಲಕ್ಷ್ಮಣನನ್ನು ಕರೆಯಿಸಿ ರಥದಲ್ಲಿ ಸೀತಾದೇವಿಯನ್ನು ಕುಳ್ಳಿರಿಸಿ ವನಕ್ಕೆ ಅಟ್ಟಿ ಬರಲು ಹೇಳಿ ಕಳುಹಿಸಿದನು. ಅದರಂತೆ ಲಕ್ಷ್ಮಣನು ಶ್ರೀರಾಮಚಂದ್ರನ ಆಜ್ಞೆಯನ್ನು ಪರಿಪಾಲಿಸಿದ್ದಾನೆಂದು ಸೀತಾ ಪರಿತ್ಯಾಗ ಮಾಡಿದನೆಂದು ಪುರಾಣವು ಸಾರುತ್ತಿದೆ. ರಾಮಾಶ್ವಮೇಧ. ಶ್ರೀರಾಮದೇವನು ಸುಗ್ರೀವ ಮೊದಲಾದ ಕಪಿಗಳನ್ನು ಕರೆಯಿಸಿ ಎಲ್ಲ ಸಂಪತ್ತುಗಳಿಂದ ಸಮೃದ್ಧಿಯುಳ್ಳ ಅಶ್ವಮೇಧ ಯಾಗವನ್ನು ಮಾಡಿದನು. 1 ವರ್ಷದವರೆಗೆ ಯಜ್ಞೇಶ್ವರನಿಗೆ ಹೋಮ ಹವನಗಳು ಜರುಗಿದವು. ಇದರಿಂದ ಎಲ್ಲರೂ ಸಂತೋಷಪಟ್ಟರು. ಈ ಯಾಗವನ್ನು ಮಾಡುವುದಕ್ಕೆ ಮುಂಚಿತವಾಗಿ ಆ ಯಜ್ಞದಲ್ಲಿ ಆಹುತಿಯನ್ನು ಕೊಡಬೇಕಾದ ಕುದುರೆಯನ್ನು ಪೂಜಿಸಬೇಕು. ಅದರ ಇಷ್ಟದಂತೆ ಸಂಚರಿಸಲಕ್ಕಾಗಿ ಬಿಡಬೇಕು. ಕುದುರೆಯನ್ನು ರಕ್ಷಿಸುವುದಕ್ಕಾಗಿ ಶತ್ರುಘ್ನನನ್ನು ಅದರ ಹಿಂದೆ ಕಳುಹಿಸಿದನು. ವಾಲ್ಮೀಕಿ ಋಷಿಯ ಆಶ್ರಮಕ್ಕೆ ಕುದುರೆ ಬರಲು ಅದನ್ನು ಲವನು ಕಟ್ಟಿಹಾಕುತ್ತಾನೆ. ರಾಮದೇವನು ಬಂದು ಆ ಲವ ಕುಶ ಸೀತಾದೇವಿಯನ್ನು ಅಯೋಧ್ಯೆಗೆ ಕರೆದುಕೊಂಡು ಹೋಗಿ ಯಜ್ಞವನ್ನು ಪೂರ್ತಿಗೊಳಿಸಿದನು. ಆಮೇಲೆ ಅತಿರಾತ್ರ, ವಾಜಪೇಯ, ಅಗ್ನಿಷ್ಟೋಮ ಮುಂತಾದ ಅನೇಕ ಯಜ್ಞಗಳನ್ನು ಮಾಡಿದನು. ಶೈಲೂಷ ಎಂಬ ಗಂಧರ್ವನ ಮಕ್ಕಳು 3 ಕೋಟಿ ಸಂಖ್ಯೆಯಲ್ಲಿದ್ದರು. ಅವರು ಲೋಕಪೀಡಕರಾಗಿದ್ದರು. ಈ ಸಂಗತಿಯನ್ನು ಕೈಕೇಯ ದೇಶದ ರಾಜನು ಅಂಗೀರಸನನ್ನು ಕೊಟ್ಟು ಕಳುಹಿಸಿ ಅವನಿಂದ ರಾಮದೇವನಿಗೆ ಅರಿಕೆ ಮಾಡಿಕೊಡುವುದಕ್ಕೆ ಪ್ರಾರ್ಥಿಸಿದ್ದನು. ಅದನ್ನು ಅರಿತು ಶ್ರೀರಾಮಚಂದ್ರನು ಭರತ ಹಾಗೂ ಅವನ ಮಕ್ಕಳಾದ ತಕ್ಷ, ಪುಷ್ಕಲ ಎಂಬ 2 ಪುತ್ರರನ್ನು ಕಳುಹಿಸಿ ಆ ದೈತ್ಯರನ್ನು ಸಂಹರಿಸಲು ಆಜ್ಞೆಯನ್ನಿತ್ತನು. ಅಲ್ಲಿಯೇ ಗಂಧರ್ವ ದೇಶದಲ್ಲಿ ಇಬ್ಬಾಗ ಮಾಡಿ ಆ ಭರತನ ಪುತ್ರರಿರುವರಿಗೆ ಆಯಾ ವಿಭಾಗಗಳಲ್ಲಿ ಪಟ್ಟಾಭಿಷೇಕ ಮಾಡಿಸಿದನು. ಕಾರುಪಥ ಎಂಬ ದೇಶ ಸಮೃದ್ಧವಾಗಿತ್ತು. ಆ ದೇಶದಲ್ಲಿರುವ ಅಂಗದೀಯ ಎಂಬ ನಗರದಲ್ಲಿ ಅಂಗದನು, ಮಲ್ಲಭೂಮಿ ಎಂಬ ಪ್ರಸಿದ್ಧವಾದ ಭೂಪ್ರದೇಶದಲ್ಲಿರುವ ಚಂದ್ರಕಾಂತ ಎಂಬ ನಗರದಲ್ಲಿ ಚಂದ್ರಕೇತುವು ಪಟ್ಟಾಭಿಷಕ್ತರಾಗುವುದಕ್ಕೆ ಶ್ರೀರಾಮಚಂದ್ರನು ಆಜ್ಞೆಯನ್ನಿತ್ತನು. ಈ ಕುಮಾರರಿರುವರು ಲಕ್ಷ್ಮಣನ ಪುತ್ರರಾಗಿದ್ದರು. ಶ್ರೀರಾಮದೇವನು ಕುಶನನ್ನು ಕೋಸಲ ದೇಶಕ್ಕೆ ಅಧಿಪತಿಯನ್ನಾಗಿಯೂ ಲವನನ್ನು ಉತ್ತರ ದೇಶದ ಅಧಿಪತಿಯನ್ನಾಗಿಯೂ ನೇಮಕ ಮಾಡಿ ಅವರಿರುವರಿಗೆ ಆಯಾ ಸ್ಥಳಗಳಲ್ಲಿ ಪಟ್ಟಾಭಿಷೇಕ ಮಾಡಿದನು. ಭೂಲೋಕವು ಬ್ರಹ್ಮಲೋಕಕ್ಕೆ ಸಮಾನವಾಯಿತು. ಇದನ್ನರಿತ ಎಲ್ಲ ದೇವತೆಗಳು ಆ ರಾಮದೇವನಿಗೆ ಶ್ವೇತ ದ್ವೀಪವೆಂಬ ತನ್ನ ಲೋಕಕ್ಕೆ ಬರಲು ಪ್ರಾರ್ಥಿಸಿಕೊಂಡರು. ಈ ವಾರ್ತೆಯನ್ನು ತಿಳಿಸಲು ರುದ್ರದೇವರನ್ನು ಶ್ರೀರಾಮಚಂದ್ರನ ಬಳಿ ಕಳುಹಿಸಿಕೊಟ್ಟರು. ಏಕಾಂತವಾಗಿ ರುದ್ರದೇವರೊಡನೆ ಶ್ರೀರಾಮಚಂದ್ರನ ಬಳಿ ಕಳುಹಿಸಿಕೊಟ್ಟರು. ಏಕಾಂತವಾಗಿ ರುದ್ರದೇವರೊಡನೆ ಶ್ರೀರಾಮಚಂದ್ರನು ಸಂಭಾಷಿಸುವುದಕ್ಕಾಗಿ ಇಬ್ಬರೇ ಕುಳಿತುಕೊಂಡರು. ಆ ಸ್ಥಳದಲ್ಲಿ ಯಾರನ್ನು ಒಳಗೆ ಬಿಡಕೂಡದೆಂದು, ಒಂದು ವೇಳೆ ನೀನು ಬಿಟ್ಟರೆ ನಿನಗೆ ಮರಣದಂಡನೆಯನ್ನು ಕೊಡಲಾಗುವುದೆಂದು ಲಕ್ಷ್ಮಣನಿಗೆ ಅಪ್ಪಣೆ ಮಾಡಿದನು. ದುರ್ವಾಸರು, ಓ ರಾಮ, ಹಸಿವೆ ಎಂದು ಬಂದು ಲಕ್ಷ್ಮಣನಿಗೆ ತಮ್ಮನ್ನು ಒಳಗೆ ಬಿಡಲು ಹೇಳಿದರು. ಅವನು ಗತ್ಯಂತರವಿಲ್ಲದೆ ಶ್ರೀರಾಮ ಹಾಗೂ ರುದ್ರದೇವರ ಏಕಾಂತಕ್ಕೆ ದುರ್ವಾಸರನ್ನು ಕಳುಹಿಸಿಕೊಟ್ಟನು. ಶ್ರೀರಾಮನು ಲಕ್ಷ್ಮಣನಿಗೆ ನೀನು ಪ್ರತಿಜ್ಞಾಭಂಗ ಮಾಡಿದಕ್ಕಾಗಿ ಈ ಪಟ್ಟಣದಿಂದ ದೂರ ಹೋಗಿಬಿಡೆಂದು ತೀಕ್ಷ್ಣ ಶಾಸನ ಮಾಡಿದನು. ಲಕ್ಷ್ಮಣನು ಹೊರಟೇ ಬಿಟ್ಟನು. ಅವನ ಅವತಾರ ಕಾರ್ಯ ಮುಗಿಯಿತು. ಇದು ಲಕ್ಷ್ಮಣನನ್ನು ಸಂಹಾರ ಮಾಡಿದಂತೆಯೇ ಆಯಿತು. ಲಕ್ಷ್ಮಣನು ಅಣ್ಣನ ಆಜ್ಞೆಯನ್ನು ತಪ್ಪದೇ ಪಾಲಿಸಿದನು. ದೂರ್ವಾಸರು ಒಳಗೆ ಶ್ರೀರಾಮಚಂದ್ರನ ಏಕಾಂತ ಸ್ಥಳಕ್ಕೆ ಹೋದ ಕೂಡಲೇ ನನ್ನ ಪ್ರಾರ್ಥನೆಯ ಕಾಲದಲ್ಲಿಯೇ ನಿರ್ಮಾಣ ಮಾಡಿದ ಆಹಾರವನ್ನು ಕೊಟ್ಟು ನನಗೆ ಊಟ ಮಾಡಿಸು ಎಂದು ಪ್ರಾರ್ಥಿಸಿದನು. ತನ್ನ ಕೈಯಿಂದ ರಾಮನು ಆಗಲೇ ಷಡ್ರಸಯುಕ್ತವಾದ ಲೇಹ್ಯ, ಪೇಯ, ಚೋಷ್ಯ, ಭೋಜ ಎಂಬ 4 ವಿಧವಾದ ಬಿಸಿ ಬಿಸಿ ಅನ್ನವನ್ನು ಸೃಷ್ಟಿಸಿದನು. ಆ ಅನ್ನವನ್ನು ಉಂಡು ದುರ್ವಾಸರು ತೃಪ್ತರಾದರು ಹಾಗೂ ಶ್ರೀರಾಮಚಂದ್ರನನ್ನು ಹೊಗಳಿದರು. ಪ್ರಭುವು ಅವರನ್ನು ಬೀಳ್ಕೊಟ್ಟನು. ಮೋಕ್ಷ ಮಂದಿರಕ್ಕೆ ಶ್ರೀರಾಮನ ಕರೆ.
ಶ್ರೀರಾಮನ ಅವತಾರ ಕಾರ್ಯವು ಪೂರ್ಣವಾಯಿತು. ಆದ್ದರಿಂದ ಅವನು ತನ್ನ ದೂತರನ್ನು ಕರೆದು ಅವರ ಕೈಯಲ್ಲಿ ನಗಾರಿಯನ್ನು ಕೊಟ್ಟು, ನೀವೆಲ್ಲರೂ ಪ್ರಚಾರಕರಾಗಿ ಭೂಲೋಕದ ಮೂಲೆ ಮೂಲೆಗಳಲ್ಲಿ ಶ್ರೀರಾಮನ ಮೋಕ್ಷಕ್ಕೆ ಹೊರಡುತ್ತಾ ಇದ್ದಾನೆ. ಅವನ ಸಂಗಡ ಹೋಗಲಿಚ್ಛೆಯುಳ್ಳವರು ಹೊರಡಬಹುದು. ಅವನು ಬಂದವರನ್ನೆಲ್ಲ ಕರೆದುಕೊಂಡು ಹೋಗುವನು. ಅಲ್ಲಿಗೆ ಹೋದವರು ಪುನಃ ಇಲ್ಲಿಗೆ ಬರುವಂತಿಲ್ಲ. ಅಲ್ಲಿ ಜನನ ಮರಣಗಳಿಲ್ಲ. ಅದು ಕೇವಲ ಆನಂದವನ್ನು ಅನುಭವಿಸುವ ಊರು. ದುಃಖವು ಎಳ್ಳಷ್ಟು ಅಲ್ಲಿ ಆಗಲಾರದು. ಢಮ್ ಢಮ್ ಸಪ್ಪಳ ಮಾಡುತ್ತಾ ಘೋಷಿಸಿರಿ ಎಂದು ಹೇಳಿದನು. ಆ ಘೋಷಣೆಯನ್ನು ಕೇಳಿದವರಲ್ಲಿ ಸಾಧನ ಪೂರ್ತಿಯಾಗಿ ಮೋಕ್ಷಕ್ಕೆ ಅಧಿಕಾರಿಗಳಾದ ಮನುಷ್ಯ, ಪಶು, ಹಂದಿ, ನಾಯಿ, ಪರ್ವತ, ಗಿಡ, ಕತ್ತೆ, ಕುದುರೆ, ಇರುವೆ ಮೊದಲಾದ ಚರಾಚರ ವಸ್ತುಗಳು ನಾನು ಮುಂದೆ ನೀನು ಹಿಂದೆ ಎಂದು ಮೇಲಾಟವಾಡುತ್ತಾ ಹೊರಟವು. ಅವುಗಳನ್ನು ಶ್ರೀರಾಮನು ಕರೆದುಕೊಂಡು ಹೋಗಲು ಸಿದ್ಧನಾಗಿರುವಾಗ ಶತ್ರುಘ್ನನು ಮಧುರಾಪುರದಿಂದ ತನ್ನ 2 ಮಕ್ಕಳಾದ ಸುಬಾಹು, ಶತ್ರುಘ್ರಾತಿ ಅವರನ್ನು ಮಧುರಾಪುರಿ ಹಾಗೂ ವೈದಿಶ ಎಂಬ ನಗರಗಳಲ್ಲಿ ಪಟ್ಟಾಭಿಷಕ್ತರನ್ನಾಗಿ ಮಾಡಿ ಬಂದನು. ಮಹಾಸ್ವಾಮಿ, ನಿನ್ನೊಡನೆ ನಾನು ಬರುವೆನು, ನನಗೆ ಅಡ್ಡಿ ಮಾಡಬೇಡವೆಂದು ಬೇಡಿಕೊಂಡನು. ಶ್ರೀರಾಮಚಂದ್ರ ದೇವನು ಕರೆದುಕೊಂಡು ಹೋಗುವುದಾಗಿ ಒಪ್ಪಿದನು. ಸುಗ್ರೀವನು ಅಂಗದನಿಗೆ ಪಟ್ಟ ಕಟ್ಟಿ ಪರಿವಾರ ಸಹಿತನಾಗಿ ಅಯೋಧ್ಯೆಗೆ ಬಂದನು. ವಿಭೀಷಣನು ಬಂದು ನಮಸ್ಕರಿಸಿ ನಾನು ಬರುವೆನೆಂದನು. ಅದಕ್ಕೆ ಶ್ರೀರಾಮನು, ಬ್ರಹ್ಮದೇವನ ದಿನವು ಮುಗಿಯುವವರೆಗೂ ನಿನಗೆ ಆಯುಷ್ಯ ಕೊಟ್ಟಿರುವೆನು. ನೀನು ಅಷ್ಟರವರೆಗೆ ನಿನ್ನ ರಾಕ್ಷಸ ಪರಿವಾರವನ್ನು ಕಾಯುತ್ತಾ ಲಂಕಾಪಟ್ಟಣದಲ್ಲಿ ವಾಸ ಮಾಡಿಕೊಂಡಿರಬೇಕೆಂದು ಹೇಳಿದನು. ಶ್ರೀರಾಮದೇವನು ಅದೇ ಸಭೆಯಲ್ಲಿ ತನ್ನ ಪಾದಗಳನ್ನು ಸೇವಿಸುತ್ತಿರುವ ಹನುಮಂತನನ್ನು ಕಂಡನು. ಅವನನ್ನು ತನ್ನ 2 ಕೈಗಳಿಂದ ಎತ್ತಿ ತಬ್ಬಿಕೊಂಡನು. ಎಲೋ ಹನುಮಂತ, ನಿನ್ನಲ್ಲಿ ನನ್ನ ಬಗ್ಗೆ ತಿಳುವಳಿಕೆ ಇದೆ. ಭಕ್ತಿ, ಜ್ಞಾನ, ವೈರಾಗ್ಯಗಳು ನಿನ್ನಲ್ಲಿ ಸಾಕಷ್ಟು ಇವೆ. ನಿನ್ನನ್ನು ಕಂಡರೆ ಆನಂದವೆನಿಸುವುದು. ಆದ್ದರಿಂದ ಬದರಿ ಕ್ಷೇತ್ರದಲ್ಲಿ ನಾರಾಯಣ ರೂಪವನ್ನು ಧ್ಯಾನಿಸುವಂತೆಯೂ, ಕಂಪುರುಷ ಖಂಡದಲ್ಲಿ ಅಸಂಖ್ಯ ರೂಪಗಳನ್ನು ಧರಿಸಿ ತನ್ನನ್ನು ಆರಾಧಿಸಲು ಅಪ್ಪಣೆ ಮಾಡಿದನು. ಅದರಂತೆ ಇಂದಿಗೂ ಸಹ ಹನುಮಂತನು ಚಿರಂಜೀವಿಯಾಗಿ ಭಗವಂತನನ್ನು ಧ್ಯಾನಿಸುತ್ತಾ ಆನಂದ ಮಗ್ನನಾಗಿರುವನು. ಶ್ರೀರಾಮದೇವನು ತನ್ನ ಜೊತೆಗೆ ಬಂದವರೊಡನೆ ಸ್ವರ್ಗಲೋಕಕ್ಕೆ ಬಂದನು. ಅಲ್ಲಿ ಒಂದು ರೂಪದಿಂದ ವಾಸಿಸಿದ್ದಾನೆ. ಸಾಂತಾನಿಕ ಲೋಕಕ್ಕೆ ಆಮೇಲೆ ಬಂದನು. ಅಲ್ಲಿಯೂ ಆನಂದದ ಅನುಭವವನ್ನು ಜೊತೆಗೆ ಬಂದವರಿಗೆ ಉಂಟು ಮಾಡಿದನು. ನಂತರ ಶ್ವೇತದ್ವೀಪಕ್ಕೆ ಬಂದನು. ಅಲ್ಲಿ 7 ಮಹಾದ್ವಾರಗಳಿವೆ. 7ನೆಯ ಮಹಾದ್ವಾರದವರೆಗೆ ಅಮುಕ್ತರು ಹೋಗಬಲ್ಲರು. ಒಳಗೆ ಮಾತ್ರ ಮುಕ್ತರು ಇರುವರು. ರಾಮದೇವನು ನಿತ್ಯ ಮುಕ್ತನಾದ್ದರಿಂದ ಒಳಗಿನ ಬ್ರಹ್ಮ, ಗರುಡ, ಶೇಷ ಮೊದಲಾದ ಮುಕ್ತ ದೇವತೆಗಳು ಅವನನ್ನು ಸ್ವಾಗತಿಸಿ ಒಳಗೆ ಬರಮಾಡಿಕೊಂಡರು. ಅಲ್ಲಿ ಸೀತಾದೇವಿಯು ನಿತ್ಯ ಮುಕ್ತಳಾದ್ದರಿಂದ ಆಕೆಯೊಂದಿಗೆ ವಿಹಾರ ಮಾಡುತ್ತಾ ನಿತ್ಯ ಆನಂದವನ್ನು ಅಲ್ಲಿದ್ದ ಮುಕ್ತರಿಗೆ ಕೊಡುತ್ತಾ ಅವರಿಂದ ಸ್ತೋತ್ರ ಮಾಡಿಸಿಕೊಳ್ಳುತ್ತಾ ವಾಸಿಸಿದ್ದಾನೆ. ಇಲ್ಲಿಗೆ ಶ್ರೀರಾಮಾವತಾರವು ಮುಗಿಯಿತು.